ನಾನು ಹೈಸ್ಕೂಲಲ್ಲಿದ್ದಾಗ ಹೇಳ್ತಾಯಿದ್ರು ನಮ್ಮ ಸರ್ರು, ಇದೆಲ್ಲ ನಿಮಗೆ ಲೈಫ್ ಆಫ್ಟರ್ ಡಿಗ್ರಿ ನಿಮಗೆ ಗೊತ್ತಾಗುತ್ತೆ, ಒಂದು ಮೆಚುರಿಟಿ ಬರುತ್ತೆ ಅಂತ. ನಾನು ಅನ್ಕೊತಿದ್ದೆ, ಓಹ್ ಏನಿಲ್ಲ, ಇವಾಗ ಹೆಂಗಿರುತ್ತೆ ಮೈಂಡ್ಸೆಟ್ ಅವಾಗಲೂ ಹಾಗೆ ಇರುತ್ತೆ, ಅದು ಹೆಂಗೆ ಅವಾಗ ಚೇಂಜ್ ಆಗಿಬಿಡುತ್ತೆ ಅಂತ. ಸೊ ವೆನ್ ಐ ಫಿನಿಶ್ಡ್ ಮೈ ಡಿಗ್ರಿ, ಆಫ್ಟರ್ ದಟ್ ಐ ರಿಯಲೈಸ್ಡ್ ವಾಟ್ ಈಸ್ ದಿ ಮೆಚುರಿಟಿ, ವಾಟ್ ಈಸ್ ದಿ ಲೈಫ್, ವಾಟ್ ಈಸ್ ದಿ ಸ್ಯಾಕ್ರಿಫೈಸ್ ಅಂತ. ಸೊ ನವ್ ಐ ಆಮ್ ಡೂಯಿಂಗ್ ದಟ್ ಓನ್ಲಿ, ಲೈಕ್ ಸ್ಯಾಕ್ರಿಫೈಸ್ ಲೈಫಲ್ಲಿ ಇದು ಬೇಕು ಅಂತ ಹೇಳಿದ್ರೆ ಅದನ್ನು ಕಳ್ಕೊಬೇಕು, ಅದು ಬೇಕಂತ ಹೇಳಿದ್ರೆ ಇದನ್ನು ಕಳ್ಕೊಬೇಕು, ದಟ್ ಈಸ್ ಎ ಲೈಫ್ ಅಂತ ಗೊತ್ತಾಯಿತು. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಗೈಸ್. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ಸ್ವಲ್ಪ ಬೇಗ ಇದ್ದೆ, ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಈವ್ನಿಂಗ್ ಲಾಗಿನ್ ಇರೋದ್ರಿಂದ ಸೊ ಈವ್ನಿಂಗ್ ಗಂಟ ರೆಸ್ಟ್ ಮಾಡಿ ಇವಾಗ ಮೆಟ್ರೋಗೆ ಬಂದು ಹತ್ಕೊಂಡು ಆಫೀಸ್ಗೆ ಬೇಗ ಬಂದು 6:30ಗೆ ಲಾಗಿನ್ ಆಗಿ 12 ಹಾಗೆ ನಮ್ಗೆ ಯಾಕೋ ಗೊತ್ತಿಲ್ಲ ಪಿಜ್ಜಾ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಬಂತು. ಸೊ ಅದಕ್ಕೆ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಸೊ ಪಿಜ್ಜಾ ಬಂದೇ ಬಿಡ್ತು. ಸೊ ಸಖತ್ತಾಗಂದರೆ ಸಖತ್ ಎಮ್ಮಿ ಆಗಿತ್ತು, ಟೇಸ್ಟಿ ಆಗಿತ್ತು. ಸೊ ಪಿಜ್ಜಾನ ತಿಂದ್ವಿ. ಆಮೇಲೆ ಮತ್ತೆ ಅಗೇನ್ 1:30ಗೆ ಸ್ನ್ಯಾಕ್ಸ್ ಬ್ರೇಕ್